ವೇದಿಕೆ ವಿರಾಜಮಾನರಾಗಿದ್ದಂಥ ಗೌರವಾನ್ವಿತ ಸಚಿವರು ಅವರಲ್ಲಿ ಒಂದು ಆತ್ಮೀಯ ಮನವಿ. ಈ ಕ್ರೀಡಾಂಗಣ ನಮ್ಮ ಆನಂದದಲ್ಲಿ ಕೊಟ್ಟರು. ಈಗ ಒಂದು ಇಂಡೋರ್ ಸ್ಟೇಡಿಯಂ ಅನ್ನು ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಆ ಶಕ್ತಿ ನಿಮ್ಮಲ್ಲಿದೆ, ಅಧಿಕಾರ ಇದೆ, ದಯವಿಟ್ಟು ತಾವು ಅದನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನನಗೆ ಅರ್ಜುನ ಸದಸ್ಯರಾಗಿರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸುಮಾರು 17 ದಿವಸದಿಂದ ನನಗೆ ಒಳ್ಳೆ ಆಗ್ತಿದ್ದಾರೆ. ಊಟ ಇಲ್ಲ, ಏನಿಲ್ಲ, ಬರೀ ಜ್ಯೂಸು ಇಟ್ಕೊಂಡಿದ್ದೀನಿ. ಆದರೂ ಗಿರಿ ಮತ್ತು ಆನಂದಣ್ಣ, ನಮ್ಮ ಶಿವಣ್ಣ ಇವೆಲ್ಲರ ಪ್ರೀತಿ ಒಂದು ನಿಮ್ಮನ್ನು ನೋಡಂಗಾಯಿತು. ಹೆಣ್ಮಕ್ಳು ಬಹಳಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನೇ ಗ್ರೌಂಡಲ್ಲಿ ಇಟ್ಟು ಆಡೋ ಥರ ಆಗಿದೆ. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಯಾವತ್ತೂ ಧೈರ್ಯ ಸಾಹಸ ಇರಬೇಕು. ಅವರು ನಾನು ನೋಡಿದ್ರೆ ಈಗ ಧರ್ಮಸ್ಥಳ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಮಕ್ಕಳು, ನನ್ನ ಮಕ್ಕಳ ಥರನೇ ಅವರೇನು ಸಹ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೋತರು ಯಾವತ್ತೂ ಇಬ್ಬರು, ಸೋತವರು ಕೂತ್ಬಾರ್ದು, ಗೆದ್ದವರು ಕೂತ್ಬಾರ್ದು. ಯಾವತ್ತೂ ಸ್ಪೋರ್ಟ್ಸನ್ನು ರಾಜಕೀಯ ಕಾರಣ ಗುರಿಯುತ್ತೆ. ಸ್ಫೂರ್ತಿಯಾಗಿ ತಗೊಳ್ಬೇಕು, ಸಂತೋಷ ತಗೋಬೇಕು, ಎಲ್ಲರೂ ಆ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ನಮ್ಮ ಈ ಭಾರತದ ನಾಯಕರಾದ ಗಿರಿಯವರ ಒಂದು ಆಶ್ರಯದಲ್ಲಿ ಇವತ್ತು ರಾಷ್ಟ್ರೀಯ ರಾಜ್ಯ ಮಟ್ಟದ ಈ ಕಬಡ್ಡಿ ಪಂದ್ಯವನ್ನು ನಡೀತಾ ಇರೋದು ಬಹಳ ಸಂತೋಷವಾದ ವಿಚಾರ. ಇದು ಇದೇ ಥರ ಇನ್ನೂ ಮುಂದುವರಿ. ಈಗ ನಮ್ಮ ಸಂಯೋಜಕರು ಹೇಳ್ತಾ ಇದ್ರು, ಈ ಕಬಡ್ಡಿ ಪಂದ್ಯವನ್ನು ಇನ್ನೂ ಉನ್ನತೀಕರಣಗೊಳಿಸಿ ಇನ್ನೂ ಒಂದು ಫ್ಲೋರ್ ಮಾಡ್ಕೊಳ್ಬೇಕಂತ ಹೇಳಿ, ಅದಕ್ಕೆ ನಾನು ನಿಮ್ಮೆಲ್ಲರನ್ನ ಹೇಳ್ತಾ ಇದ್ದೀನಿ. ಈ ಕೂಡಲೇ ಇಂಡೋರ್ ಸ್ಟೇಡಿಯಂ ಮಾಡಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬರೋದರೊಳಗೆ ಇದು ಇಂಡೋರ್ ಸ್ಟೇಡಿಯಂ ಇರ್ತದೆ ಅಂತ ನಾನು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗದ ಉಪಮೇಯರಾದ ನಮ್ಮ ರಾಮಣ್ಣವರು, ನಮ್ಮ ಶಿವಣ್ಣವರು, ನಮ್ಮ ರಾಮಕೃಷ್ಣ ಅವರು, ಗಿರಿಯವರು, ನನ್ನ ಮಗನಾದ ಸಂಜಯೇಶ್ವರ ಮತ್ತು ನಮ್ಮ ವಾರ್ಡ್ನ ಅಧ್ಯಕ್ಷರಾದ ರವಿಚಂದ್ರ ಮತ್ತು ನಮ್ಮ ವಾರ್ಡ್ನ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ನಮ್ಮ ಲತಾ ಅವರು, ಶೇಖರ್ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಈ ಮ್ಯಾಚ್ಗಳನ್ನು ನಡೀತಾ ಇದ್ದಾರೆ, ಕಿರಣ್ ನಡೀತಾ ಇದ್ದಾರೆ. ಮತ್ತು ನಮ್ಮ ವಿನಯಗೌಡರು ಇದ್ದಾರೆ, ನಮ್ಮ ಬಿನು ಇದ್ದಾರೆ, ಮತ್ತು ನಾಗೇಶ್ ಇದ್ದಾರೆ, ನಮ್ಮ ವಿನಯ್ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾರೆ. ಇಡೀ ನಮ್ಮ ಟೀಮ್ ವರ್ಕ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಯಶಸ್ವಿಯಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮನ್ನು ತಿಳಿಸಿ ಮಾಡೋ ಥರ